ತೆಗೆದುಕೊಂಡು ಬಂದ್ಯಾ? ಅಣ್ಣ, ಈ ನಿನ್ನ ತಂಗಿ ಶ್ರೀರಕ್ಷೆ ಸದಾ ನಿನ್ನ ಮೇಲಿರುತ್ತೆ. ತೆಗೆದುಕೋ ಪ್ರಸಾದ. ನೋಡು ತಂಗಿ, ನೀ ಆಶೀರ್ವದಿಸಿದಂತೆ ಈ ನಿನ್ನ ಸೋದರನಿಗೆ ಒಂದು ಅಭಯವಚನ ಕೊಡಮ್ಮ. ಏನನ್ನ ಅದು? ನೋಡಮ್ಮ, ಮಾನವ ಜೀವನದಲ್ಲಿ ಕಷ್ಟ ಸುಖ ಬರೋದು ಸ್ವಾಭಾವಿಕ. ನೀನಾಗಲೇ ಸಂಸಾರ ಬಗ್ಗೆ ಸಾಕಷ್ಟು ನೊಂದು ಬೆಂದಿವೆ. ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಸಹಿಸಿ ತಾಳ್ಮೆಯಿಂದ ಬಾಳಬೇಕೆಂದು ಹಿರಿಯರ ಸಮ್ಮುಖದಲ್ಲಿ ಕಟ್ಟಿದ ನಿನ್ನ ಈ ಕೊರಳ ಮಾಂಗಲ್ಯ ಮುಟ್ಟಿ ಆ ಮಾಂಗಲ್ಯಕ್ಕೆ ಬರದಂತೆ ಬಾಳ್ತೀನೆಂದು ಅಭಯವಚನ ಕೊಡಮ್ಮ. ಆಗ್ಲೇನಾ? ನನಗೇನೇ ಕಷ್ಟಗಳು ಬಂದ್ರು ಅದನ್ನೆಲ್ಲ ಸಹಿಸ್ಕೊಳ್ತೀನಿ. ಆದ್ರೆ ನನ್ನ ಪ್ರಾಣ ಮಾತ್ರ ತೆಗೆದುಕೊಳ್ಳುವುದಿಲ್ಲ. ನೋಡಿ, ಈ ಮಾಂಗಲ್ಯ ಮೇಲೆ ನಾನು ಪ್ರಮಾಣ ಮಾಡಿ ಹೇಳ್ತೀನಿ. ಅಷ್ಟೇ ಅಲ್ಲ, ನಾನು ಹೆತ್ರ ನನ್ನ ಮಗನ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಎಂತ ಮುತ್ತಿನಂತ ಮಾತಾಡಿದೆಯಮ್ಮ ಈ ನಿನ್ನ ಸಹೋದರರ ಮುಂದೆ. ನೋಡು ತಂಗಿ, ನಾನು ರಜೆಗೆ ಊರಿಗೆ ಬಂದಾಗ ನಿನ್ನ ಗಂಡನ್ನು ಕರೆಸಿ ಬುದ್ಧಿ ಮಾತು ಹೇಳ್ತೇನೆ, ತಿಳಿಯುತ್ತೆ? ಮತ್ತೆ ನೀ ಯಾವಾಗ ಬರ್ತೀಯ ಮಾಮ? ಬಂದ ನಂತರ ನನ್ನಪ್ಪನ್ನು ತೋರಿಸು, ಅವನಿಗೆ ನಾನು ಬುದ್ಧಿ ಹೇಳುತ್ತೇನೆ. ಶಶಿ, ಹಾಗೆಲ್ಲ ಮಾತಾಡ್ಬಾರ್ದಪ್ಪ. ನೀನಿನ್ನೂ ಚಿಕ್ಕವನು. ನೋಡು, ಚೆನ್ನಾಗಿ ಶಾಲೆ ಕಲಿತು ನಿಮ್ಮ ಮಾವನವರ ಹಾಗೆ ಒಳ್ಳೆ ನೌಕರಿ ಪಡಿಬೇಕು, ಅದೇ ನನ್ನ ಆಸೆ. ಅಮ್ಮ, ನಾನು ಶಾಲೆ ಕಲಿತು ನ್ಯಾಯಾಧೀಶ ಆಗುವುದಿಲ್ಲ. ಮಗು, ಮತ್ಯಾವ ನೌಕರಿ ಮಾಡ್ಬೇಕೆಂದಿವೆ ನೀನು? ಪೊಲೀಸ್ ಇನ್ಸ್ಪೆಕ್ಟರ್ನಾಗಿ ನಮ್ಮ ಡ್ಯಾಡಿ ನಮ್ಮ ಮಮ್ಮಿ ಹೇಳೋದಂತೆ ಕೇಳಬೇಕು, ಹಾಗೆ ಮಾಡುತ್ತೇನೆ. ಒಂದು ವೇಳೆ ಕೇಳದಿದ್ದರೆ ಕಷ್ಟದಲ್ಲಿಡುತ್ತೇನೆ, ಅಲ್ಲವೇ ಮಮ್ಮಿ? ಮಗನ ಕಡೆಯಿಂದ ಬುದ್ಧಿ ಹೇಳಿಸ್ಕೊಳ್ಳುವಂತ ಏನರಲ್ಲಪ್ಪ ನಿನ್ನ ತಂದೆಯವರು. ಇರಲಿ, ಮೊದಲು ನೀನು ವಿದ್ಯಾವಂತನ ಶಿಸಿ. ನೋಡು, ಪ್ರತಿನಿತ್ಯ ಸ್ಕೂಲಿಗೆ ಹೋಗು, ನಿಮ್ಮ ತಾಯಿಗೆ ತೊಂದರೆ ಮಾಡಬೇಡ, ತಿಳಿಯುತ್ತೆ? ಆಯ್ತು ಮಾಮ, ನೀನು ಬರುವಾಗ ನನಗೆ ಪ್ಯಾಂಟ್ ಶರ್ಟ್ ತೆಗೆದುಕೊಂಡು ಬಾ. ಇರಲಿ, ಮೇಲೇಳು ಜಾಣ ಮರಿ, ತೆಗೆದುಕೋ ಹಣ. ಆ ಮಿತ್ರ, ನಾನಿನ್ನು ಬರುತ್ತೇನೆ ತಂಗಿ. ಆಗ್ಲೇ ನಾನು ಬಸ್ ಸ್ಟ್ಯಾಂಡ್ ಅವರೇ ನಿನ್ನನ್ನು ಬಿಟ್ಟು ಅಲ್ಲೇ ನಾನು ಲಾಗ್ ನಡೆ ಹೋಗೋಣ. ನಡೆ ಮಿತ್ರ, ಹೋಗೋಣ. ಮಾಮ, ಟಾಟಾ. ಬಾಯ್ ಬಾಯ್.